ಎಲ್ರಿಗೂ ನಮಸ್ಕಾರ. ಈಗ ಅವರೆಕಾಳು ಬಟಾಣಿ ಸೀಸನ್ ಆಗಿರೋದ್ರಿಂದ ಎಲ್ಲರಿಗೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಆದರೆ ತಿಂದರೆ ಇಂಡೈಜೇಷನ್ ಆಗುತ್ತೆ, ಹೊಟ್ಟೆ ಉಬ್ಬರಿಸ್ದಂಗೆ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಊಟ ಎಲ್ಲ ಆದಮೇಲೆ 1.5 ಲೋಟ ನೀರಿಗೆ 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ 1 ಲೋಟ ಬಂದಮೇಲೆ ಅರ್ಧ ನಿಂಬೆಹಣ್ಣು ಹಾಕಿ ಕುಡಿಯೋದ್ರಿಂದ ಇಂಡೈಜೇಷನ್ ಆಗಲಿ ಆ್ಯಸಿಡಿಟಿ ಆಗಲಿ ಏನೂ ಆಗೋಲ್ಲ. ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಅದಕ್ಕೂ ಮೀರಿ ನಮಗೆ ಸ್ವಲ್ಪ ತಿಂದರೂ ಆಗೋದೇ ಇಲ್ಲ, ತುಂಬಾ ಆ್ಯಸಿಡಿಟಿ ಆಗುತ್ತೆ, ಹೊಟ್ಟೆ ಉಬ್ಬರಿಸ್ದಂಗೆ ಆಗುತ್ತೆ, ಡೈಜೆಷನ್ನೇ ಆಗಲ್ಲ ಅನ್ನೋರು ಗ್ರಂಥಿಗೆ ಅಂಗಡಿಲಿ ಈ ಥರ ಬಜೆ ಅನ್ನೋದು ಸಿಗುತ್ತೆ. ಆ ಬಜೆಯನ್ನು 1/4 ಇಂಚಷ್ಟು ಚೆನ್ನಾಗಿ ಊಟ ಆದಮೇಲೆ ಅಗದು ನಿಧಾನವಾಗಿ ಅಗದು ತಿನ್ನೋದ್ರಿಂದ ಎಷ್ಟೇ ಇಂಡೈಜೇಷನ್ ಇದ್ದರೂ ಕೂಡ ತಿಂದಂಥ ಆಹಾರ ಸುಲಭವಾದ ರೀತಿಯಲ್ಲಿ ಜೀರ್ಣ ಆಗುತ್ತೆ. ಹಾಗೆ ಮಕ್ಕಳಿಗಾದರೆ ಇದನ್ನು ತೆಗೆದುಬಿಟ್ಟು ಕೊಡ್ತಾರೆ. ದೊಡ್ಡವರಾದರೆ ಹಾಗೆ ನಿಧಾನವಾಗಿ ಕಚ್ಕೊಂಡು ತಿನ್ನಬೇಕು. ಸ್ವಲ್ಪ ತಿನ್ನಬೇಕು, ಜಾಸ್ತಿ ತಿನ್ನೋ ಹಾಗಿಲ್ಲ. ಸೊ ಈ ಸೀಸನಲ್ಲಿ ಯಾರೆಲ್ಲ ಅವರೆಕಾಳು ಬಟಾಣಿನ ಚೆನ್ನಾಗಿ ತಿನ್ನಬೇಕು ಅಂತ ಆಸೆ ಮಾಡ್ತೀರಾ ಅಂಥವ್ರು ಈ ಟ್ರಿಕ್ಸ್ನ ಫಾಲೋ ಮಾಡಿ, ತುಂಬಾ ಯೂಸ್ ಆಗುತ್ತೆ.